ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ಲಾಗ್ಗೆ ಸುಸ್ವಾಗತ. ನಾನ್ ನಿಮ್ ಪ್ರೀತಿಯ ಜಲಜಾಂಟಿ, ನಿಮ್ ತೊಡೆ ಮೇಲೆ ಬೆಳೆದಿದ್ನಲ್ಲ. ಇವತ್ ನಾನ್ ಬೆಳಬೆಳಿಗ್ಗೆನೆ ಎದ್ದೆ, ನೀವೆಲ್ಲ ಮಧ್ಯಾಹ್ನ ಎದ್ದೇಳ್ತೀರ ಅನ್ಕಂಡೆ. ಇವತ್ ನನ್ ಗಂಡ ಬೆಳಬೆಳಿಗ್ಗೆನೆ ಸೌದೆ ತರ ಗದ್ಮಿದ್ದ. ನಾನ್ ನಿಮ್ ಹತ್ರ ವಾಕ್ ಹೋಗಿದ್ದೆ ಅಂತ ಬಿಲ್ಡೆ ಬಿಟ್ಟೆ. ಆಮೇಲೆ ಅಲ್ಲಿಜ್ಜಿ ಬಾತ್ರೂಮ್ಗೆ ಹೋಗಿ ಅನ್ನ ತೆಗ್ದಾಕ್ ಬಂದೆ. ನೀವ್ ಯಾರು ಹೋಗಲ್ಲ ಅನ್ಸುತ್ತೆ. ನಾನು 3 ದಿನಕ್ಕೊಂದ್ಸರಿ ಸ್ನಾನ ಮಾಡೋದು, ಆದ್ರೂ ವಿಡಿಯೋದಲ್ಲಿ ತೋರ್ಸಕ್ಕೋಸ್ಕರ ಬಾತ್ರೂಮ್ ಇಂದ ಆಚೆ ಬರ್ತಾ ಇದೀನಿ. ಯಾಕೋ ಬೆಳಬೆಳಿಗ್ಗೆ ಹೊಟ್ಟೆ ಹಸ್ತಂಗಾಯ್ತು, ಅದಕ್ಕೆ ಪಲಾವ್ ಮಾಡಿ ತಿಂದ್ವಿ. ನೀವೆಲ್ಲ ಮಣ್ಣು ತಿಂತೀರಾ ಅನ್ಸುತ್ತೆ. ಇವತ್ತು ನಾವು ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೊರಟಿದೀವಿ. ಮ್ಯಾಚಿಂಗ್ ಬಳೆ ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ ವನಿತಾ ಪಕ್ಕದವರು, ಅವಳಿಗೆ ಹೇಳಿದೀನಿ ಆ ಕೆರೆ ಹತ್ರ ಬಂದು ನಿಂತ್ಕೊಂಡಿರು ಅಂತ. ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ನಾನು ಚಿಕ್ ಶಾಂಪ್ ಹಾಕಿ ಮಕ್ಕೆ ಲೈಬೈ ಸೋಪ್ ಹಾಕೊಂಡು ತಿಕ್ಕೊಂಡೆ. ಈಗ ಒಂಚೂರು ಫೇರ್ ಅಂಡ್ ಲವ್ಲಿ ಹಾಕೊಂಬಂದೆ. ಇದೇ ನನ್ನ ಮೇಕಪ್ ಕಿಟ್ಟು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸರಿ, ಇನ್ನೇನು ರೆಡಿ ಆದ್ವಿ. ಆದ್ರೆ ನನ್ಗೆ ಹೊರಗಡೆ ಹೋಗಕ್ ಮುಂಚೆ ದೊಡ್ಡವ್ರ ಆಶೀರ್ವಾದ ತಗೊಂಡು ಅಭ್ಯಾಸ. ಅದಕ್ಕೆ ನಮ್ಮ ಮಾವನ್ ಕಾಲಿಗೆ ಬೀಳಕ್ ಹೋಗಿದ್ದೆ. ಅವ್ರ ಆಶೀರ್ವಾದ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ 3 ದಿನದಟ್ಟಿ ಅವ್ರಿಗೆ ಮುದ್ದೆ ಹಾಕಿಲ್ಲ, ಸುಸ್ತಾಗಿ ಮಲಗಿಯವ್ರೆ. ನನ್ನ ಫ್ರೆಂಡ್ ಮನೆ ಕಟ್ಸಿದ್ದು ನನಗಂತೂ ತಡ್ಕೊಂಬಕ್ ಆಗ್ಲಿಲ್ಲ. ಹೊಟ್ಟೆ ಊರಿಗೆ ಎಲ್ಲರ ಹತ್ರ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ. ಆದ್ರೆ ಅವಳು ಸಿಕ್ಕಾಗ ನಗನಗ್ತಾ, ನಿನ್ ಕಷ್ಟಕ್ಕೆ ಸಿಕ್ಕಿದ್ ಬೆಲೆ ಕಣೆ ಇದು ಅಂತೇಳಿ ಡಂಗಣಿ ಆಡ್ ಬಂದೆ. ನನ್ನ ಮಕ್ಳಿಗೆ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ, ಮಾತೆತ್ತಿದ್ರೆ ಗಬ್ ಮಾತೆ ಮಾತಾಡೋದು. ಆದ್ರೆ ನಾನು ಅಭ್ಯಾಸಕ್ಕೆ ಹೋಗ್ಯವ್ರೆ, ಕ್ರಿಕೆಟ್ ಕಲಿಯಕ್ ಹೋಗ್ಯವ್ರೆ ಅಂತ ನಿಮ್ಮ ಹತ್ರ ಬುಲ್ಡೆ ಬಿಡ್ತೀನಿ. ಈ ವಿಡಿಯೋ ಮಾಡೋವಾಗ ರೂಮ್ ಒಳಗೆ ಕೂಡ ಹಾಕಿರ್ತೀನಿ. ನನ್ನ ಗಂಡ ಅಂತೂ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ. ನೀವೆಲ್ಲ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ, ಅಕ್ಕ ಏನಕ್ಕ ತಿಂಗಳಿಗೆ ಒಂದ್ಸರಿ ಟ್ರಿಪ್ ಹೋಗ್ತಿರ್ತೀಯ ಬ್ಯಾಗ್ ಎಲ್ಲ ತಗೊಂಡು ಅಂತ. ಆಕ್ಚುಲಿ ನನ್ನ ಗಂಡಿಗೆ ವಿಡಿಯೋ ಮಾಡೋದಂದ್ರೆ ಇಷ್ಟ ಇಲ್ಲ. ಮೆಡ್ತಾಂಡ್ ತೆರ್ಮಾಡ್ತಿರ್ತಾನೆ, ನಾನು ಮುಂಚ್ಕೊಂಡು ಮನೆ ಬಿಟ್ಟು ಹೋಗ್ತಿರ್ತೀನಿ. ಇನ್ನೊಂದು ವಿಷಯ, ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಈ ತರ ಡೈಲಿ ವ್ಲಾಗ್ಸ್ ಮಾಡೋದು ತುಂಬಾನೇ ಕಷ್ಟ. ನಿಮ್ ಕೈಲಿ ಆದ್ರೆ ಮಾಡಿ ನೋಡಿ. ಹೇಗಿತ್ತು ಇವತ್ತು ನಾನು ಕಡ್ದು ಕಟ್ಟೆ ಹಾಕಿರೋ ಕೆಲಸ? ಕಾಮೆಂಟ್ ಮಾಡಿ.